ಮಾನವೀಯತೆ ಅನ್ನೋದೇ ಒಂದು ಕುಸಿದು ಹೋಗಿದೆ ಅಂತ ಈಗ ಕಾಣಿಸ್ತಾ ಇದೆ. ಬಾಂಗ್ಲಾದೇಶ ಒಂದು ದೇಶ ಆಗಬೇಕು ಅಂತಂದರೆ ಆವಾಗ ಭಾರತ ಕಾರಣ. ನಮಗೆಲ್ಲರಿಗೂ ಇತಿಹಾಸ ಗೊತ್ತಿದೆ. ಬಟ್ ಅಂದ್ರೂ ಈ ಪರಿಸ್ಥಿತಿ ಬಂದಿದೆ. ಇವತ್ತು ಈ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಆವಾಗ ಇಂದಿರಾ ಗಾಂಧಿ ಅವರಿದ್ದರು. ಸೊ ಬಾಂಗ್ಲಾದೇಶ್ ಪಾಕಿಸ್ತಾನದಿಂದ ಒಂದು ಹೊರಬಂದು ಒಂದು ದೇಶ ಆಯಿತು. ಆವಾಗ 90,000 ಪಾಕಿಸ್ತಾನಿ ಸೈನಿಕರಿಗೆ ಇಂದಿರಾ ಗಾಂಧಿಯವರು ಕ್ಲೀನ್ ಚಿಟ್ ಕೊಟ್ಟು ಅವ್ರಿಗೆ ವಾಪಸ್ ಮನೆಗೆ ಕಳಿಸಿದ್ರು. ಬಟ್ ನಮ್ಮ ಸೈನಿಕರೇನಿದ್ರು ಅನ್ನೋನ್ ಹೀರೋಸ್ ಅಂತ ಹೇಳಿಬಿಟ್ಟು ಇನ್ನೂವರೆಗೂ ಅವ್ರ ಬಗ್ಗೆ ಪತ್ತೆನೇ ಆಗಿಲ್ಲ. ಇದೆಲ್ಲ ಯಾಕಾಯಿತು ಅಂತಂದರೆ ನಾವು ಎಷ್ಟೊಂದು ನಮ್ಮ ಸೈನಿಕರನ್ನ ತ್ಯಾಗ ಮಾಡಿದ್ವಿ ಬಾಂಗ್ಲಾದೇಶದ ಸಲುವಾಗಿ. ಅದೇ ಬಾಂಗ್ಲಾದೇಶ ಇವತ್ತು ಆ ಒಂದು ಕೃತಜ್ಞತೆ ಇರಲಾರ್ದೇ ನಮ್ಮ ಹಿಂದೂಗಳ ಮೇಲೆ ಅಮಾನವಿಕೆ ಆಗಿ ದೌರ್ಜನ್ಯ ಮಾಡಿ ಕೊಲೆ ಮಾಡ್ತಾ ಇದ್ದಾರೆ, ಸುಟ್ಟು ಹಾಕ್ತಾ ಇದ್ದಾರೆ, ಮರಕ್ಕೆ ಕಟ್ಬಿಟ್ಟು ಹೊಡಿತಾ ಇದ್ದಾರೆ. ನೋಡೋಕ್ಕಾಗಲಾರ್ದಂಥ ಒಂದು ಸಂಗತಿಗಳನ್ನು ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ಎಲ್ಲಿದ್ದಾರೆ ಇವರೆಲ್ಲ ಸೋ ಕಾಲ್ಡ್ ಸೆಕ್ಯುಲರ್ ಅಂತ ಹೇಳಿಬಿಟ್ಟು ಕ್ಯಾಂಡಲ್ ಮಾರ್ಚ್ ಎಲ್ಲ ಮಾಡ್ತಾ ಇದ್ರಲ್ಲ, ವೇರ್ ಆರ್ ದೋಸ್ ಪೀಪಲ್? ಎಲ್ಲಿದ್ದಾರೆ ಇವರೆಲ್ಲ? ನೋಡಿ, ಒಂದು ತೃತೀಯ ರಾಷ್ಟ್ರ ಆಯಿತು ಅಂತಂದರೆ ಏನಿದೆ ಪರಿಸ್ಥಿತಿ ಅಂತ ಹೇಳಿಬಿಟ್ಟು ಇವತ್ತು ನಮಗೆ ಒಂದು ಭಾಳ ಯೋಚನೆ ಮಾಡಬೇಕಾಗಿತ್ತು. ಇದನ್ನು ಈಗಲ್ಲ, 1942 ಶ್ಯಾಮಪ್ರಸಾದ್ ಮುಖರ್ಜಿಯವರು ಅವಾಗೇ ಹೇಳಿದರು, ತೃತೀಯ ರಾಷ್ಟ್ರ ಅಂದರೆ ಒಂದು ಥಿಯೋಕ್ರೆಟಿಕ್ ಕಂಟ್ರಿ ಆದರೆ ಹೇಗಾಗತ್ತೆ ಅಂತ ಹೇಳಿಬಿಟ್ಟು. ಒಂದು ಕ್ರೈಸ್ತರ ಮೇಲೆ ಅತ್ಯಾಚಾರ ಆಯಿತು ಅಂದರೆ 100 ದೇಶಗಳು ಬಂದು ನಿಂತ್ಕೊಳ್ಳುತ್ತೆ. ಒಂದು ಮುಸಲ್ಮಾನ್ ಮೇಲೆ ಅತ್ಯಾಚಾರ ಆಯಿತು ಅಂದರೆ 50ಕ್ಕೂ ಜಾಸ್ತಿ ದೇಶಗಳು ಬಂದು ನಿಂತ್ಕೊಳ್ಳುತ್ತೆ. ಒಂದು ಹಿಂದೂ ಮೇಲೆ ಅತ್ಯಾಚಾರ ಆಯ್ತಂದ್ರೆ ಎಲ್ಲಿದ್ದಾರೆ ರೀ ನಮ್ಮ ಜನ? ಎಲ್ಲಿದ್ದಾರೆ? ಇವತ್ತಿನ್ನೂ ನಾವು ಒಳ ಪಂಗಡದಲ್ಲೇ ನಾವು ಜಗಳ ಆಡೋದ್ರಲ್ಲಿದ್ದೀವಿ. ನೀವು ಆ ಜಾತಿ, ನಾವು ಈ ಜಾತಿ, ಅದು ಇದು ಅಂತ ಅಂದ್ಕೊಂಡೇ ಜಗಳ ಆಡೋದ್ರಲ್ಲಿದ್ದೀವಿ. ನಾನು ಅದೇ ಕೇಳ್ತಾ ಇರೋದು. ಭಾರತದಲ್ಲಿ ಹೋದ ತಿಂಗಳು ಒಬ್ಬನು ಮುಸಲ್ಮಾನ ತನ್ನ ಹೆಂಡತಿ ಮತ್ತು ಮಗಳು ಬುರ್ಕಾ ಹಾಕ್ಕೊಂಡಿಲ್ಲ ಅಂಥೇಳಿ ಅವ್ರಿಗೆ ಸುಟ್ಟು ಹಾಕಿದ್ದಾನೆ. ಬುರ್ಕಾ ಹಾಕಿಲ್ಲ, ಬುರ್ಕಾ ಹಾಕ್ಕೊಳ್ಳಂಗಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ಮಗಳಿಗೆ ಮತ್ತು ಹೆಂಡತಿಗೆ ಇಬ್ರಿಗೂ ಸುಟ್ಟು ಹಾಕಿದ್ದಾರೆ. ಆವಾಗ ಇವು 44 ದೇಶಗಳು ಪ್ರಶ್ನೆ ಮಾಡಿಲ್ಲ ಅಲ್ಲ. ನಾನು ಅದೇ ಕೇಳ್ತಾ ಇರೋದು. ಸೋ ಕಾಲ್ ಸೆಕ್ಯುಲರ್ ಅಂದ ತಕ್ಷಣ ವೈ ದೇ ಆರ್ ಸೋ ಸೀಸನಲ್? ವೈ ದೇ ಆರ್ ಸೋ ಸೀಸನಲ್? ಬೇಕಲ್ವಾ? ನಾವು ಯಾವಾಗ ಟ್ರಿಪಲ್ ತಲಾಕಿಗೆ ನಾವು ಫೇವರ್ ಮಾಡಿ ಟ್ರಿಪಲ್ ತಲಾಕನ್ನು ತೆಗೆದ್ವಿ, ಆವಾಗ ಇವ್ರು ಯಾರು ಮಾತಾಡಿಲ್ಲ. ದೇ ವರ್ ಆಲ್ ಅಗೇನ್ಸ್ಟ್ ಇಟ್. ಇನ್ಫ್ಯಾಕ್ಟ್ ನೋಡಿ, ನಮ್ಮ ಪಕ್ಷ NDA ಜೊತೆಗೆ ವಿ ಆರ್ ಆಲ್ವೇಸ್ ಒಂದು ಮಹಿಳೆಯ ಅವಳ ಗೌರವ, ಅವಳ ಸುರಕ್ಷತೆ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡ್ತೀವಿ. ಇದನ್ನು ನಾವು ಮಾಡಿದಷ್ಟು ಮಹಿಳೆಯರಿಗೆ ಎತ್ತಿ ಹಿಡಿಯೋದಾಗಲಿ, ಸಬಲೀಕರಣ ಆಗಲಿ, ಅವ್ರಿಗೆ ಎಲ್ಲ ರೀತಿಯಿಂದ ಅವರಿಗೆ ಮಹಿಳೆಯರ ಬಗ್ಗೆ ಯೋಚನೆ ಮಾಡಿರೋದು ಯಾವುದೂ ಪಕ್ಷ ಇಲ್ಲಿವರೆಗೂ ಮಾಡಿಲ್ಲ. ಆದರೆ ನಾನು ಅದೇ ಹೇಳ್ತಾ ಇದ್ದೀನಿ, ಇದೇನು ಸೋ ಕಾಲ್ಡ್ ಸೆಕ್ಯುಲರ್ ಅನ್ನೋ ಜನ ಇದ್ದಾರಲ್ಲ ಕ್ಯಾಂಡಲ್ ಮಾರ್ಚ್ ಮಾಡ್ಕೊತ, ಇವರೆಲ್ಲ ಅವಾಗ ಎಲ್ಲೋದ್ರು? ಒಂದು ಇಬ್ಬರು ತಾಯಿ ಮತ್ತು ಮಗಳಿಗೆ ಸುಟ್ಟು ಹಾಕಿದಾಗ ಎಲ್ಲೋದ್ರು ಅವರು? ವೇರ್ ಆರ್ ದ ಅದರ್ 44 ಕಂಟ್ರೀಸ್? ವೈ ಡಿಡ್ ದೇ ನಾಟ್ ಗಿವ್ ಎನಿ ಸ್ಟೇಟ್ಮೆಂಟ್ ಫಾರ್ ದೀಸ್ ಟು ಇನ್ನೋಸೆಂಟ್ ವುಮೆನ್? ಯಾಕೆ ಹೆಣ್ಮಕ್ಳಿಗೆ ಅವ್ರದ್ದೇ ಆದಂಥ ಒಂದು ಸ್ವಾತಂತ್ರ್ಯ ಇಲ್ವಾ? ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಎಲ್ಲದಕ್ಕೂ ಸ್ವಾತಂತ್ರ್ಯ ಕೊಟ್ಟಿದೆ. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಲಿಬರ್ಟಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಜೆಂಡರ್ ಕೊಟ್ಟಿದೆ. ಅವಾಗ ಎಲ್ಲೋದ್ರು ಇವರೆಲ್ಲ 44 ದೇಶದ ಜನರು? ಎಲ್ಲೋದ್ರು? ಇವಾಗ ಬಿಜೆಪಿ ಹಿಂದುತ್ವ ಪರ ಅಂತ ಹೇಳ್ತಾರೆ. ಈ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಸುಟ್ಟಾಕ್ತಾ ಇದ್ರು ಕೂಡ ಬಿಜೆಪಿ ಒಬ್ಬರು ಬಾಯ್ ಬಿಡ್ತಾ ಇಲ್ಲ ಅಂತ ಒಂದು ಆರೋಪ. ನೋಡಿ, ನೀವು ನಮ್ಮದು BJPದ ಹಿಸ್ಟ್ರಿಯನ್ನು ತಗೊಳ್ಳಿ. ನೀವು ಅವರು ಡೆಫಿನೆಟ್ಲಿ ದೇ ಆರ್ ವರ್ಕಿಂಗ್ ಬ್ಯಾಕ್ ದ ಸ್ಟೇಜ್. ಡೆಫಿನೆಟ್ಲಿ ದೇ ಆರ್ ವರ್ಕಿಂಗ್ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಫಾರ್ ದ ಹಿಂದೂಸ್ ಓವರ್ ದೇರ್. ಎಲ್ಲ ರೀತಿಯಿಂದ ಯೋಚನೆ ಮಾಡಿ ನಮ್ಮ ಆದರಣೀಯ ನರೇಂದ್ರ ಮೋದಿಜಿಯವರಾಗಲಿ ಅಥವಾ ಅಮಿತ್ ಶಾಜಿ ಅವ್ರ ಬಗ್ಗೆ ಅವರಾಗಲಿ, ಅವರೊಂದು ಟೀಮ್ ಜೊತೆಗೆ ಏನು ಬೆಸ್ಟ್ ಮಾಡ್ಬೋದು ಅನ್ನೋದನ್ನು ಅವರು ಐ ಆಮ್ ವೆರಿ ಶ್ಯೂರ್ ದೇ ಆರ್ ವರ್ಕಿಂಗ್. ದಟ್ ವಿಲ್ ಕಮ್ ಔಟ್ ವೆರಿ ಸೂನ್.
ಭಾಳ ಜಲ್ದಿ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ನಿಮಗೆ ಗೊತ್ತಿರಲಿ, ಯಾವಾಗ ಯುದ್ಧ ಆಯಿತು ರಷ್ಯಾ ಯುಕ್ರೇನ್ ನಡುವೆ, ಆವಾಗ ಸಹ ಒಂದು 6 ಗಂಟೆ ನಾವು ಯುದ್ಧವನ್ನು ನಿಲ್ಲಿಸಿ ನಮ್ಮ ಭಾರತೀಯರನ್ನು ನಾವು ಕರ್ಕೊಂಡು ಬಂದಿದ್ವಿ. ಯಾವಾಗ ಕೋವಿಡ್ ಆಯಿತು, ಇಂಡಿಯಾ ವಾಸ್ ದ ಫಸ್ಟ್ ಕಂಟ್ರಿ ಟು ಗೆಟ್ ಆಲ್ ದ ಪೀಪಲ್ ಫ್ರಮ್ ಚೈನಾ ಆಗಲಿ ಎಲ್ಲಿಂದಾನೇ ಆಗಲಿ ನಮ್ಮ ಕಂಟ್ರಿಗೆ ಫಸ್ಟ್ ತೊಗೊಂಡು ಬಂದಿರೋರೇ ನಾವೇ. ಸೊ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಹೊರ ದೇಶಗಳಲ್ಲಿ ನಮ್ಮ ಭಾರತೀಯರ ಬಗ್ಗೆ ಯಾರಾದರೂ ಯೋಚನೆ ಮಾಡಿದರು, ಯಾವುದೇ ದೇಶದ ಒಂದು ಗೌರ್ಮೆಂಟ್ ಯೋಚನೆ ಮಾಡಿತ್ತು ಅಂತಂದರೆ ಇದು BJP ಲೆಡ್ NDA ಗೌರ್ಮೆಂಟ್ ಯೋಚನೆ ಮಾಡಿದೆ. ಮೊದಲು ಯಾರೂ ಈ ಥರ ಯೋಚನೆ ಮಾಡಿಲ್ಲ, ಯಾವ ದೇಶಗಳು ಇಲ್ಲಿವರೆಗೂ ಯೋಚನೆ ಮಾಡಿಲ್ಲ. ಸೊ ಡೆಫಿನೆಟ್ಲಿ ದೇ ಆರ್ ವರ್ಕಿಂಗ್ ಆನ್ ಇಟ್ ಆ್ಯಂಡ್ ದೇ ವಿಲ್ ಡೂ ದ ಬೆಸ್ಟ್.